ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಾಶ್ಮೀರ ಎಂದ ತಕ್ಷಣ ನನಗೆ ಅಲ್ಲಿ ರಸ್ತೆ ಮೇಲೆ ಹಳೆಯ ಚಪ್ಪಲಿ ಮಾರುವಂಥ ಅಂಗಡಿ ನೆನಪಾಗ್ತಾ ಇತ್ತು. ಕಾಶ್ಮೀರ ಎಂದ ತಕ್ಷಣ ನನಗೆ ಆ ಲಾಲ್ ಚೌಕ್ನ ಎಡಗಡೆ ರಸ್ತೆಯಲ್ಲಿರುವಂಥ ಪಾಕಿಸ್ತಾನ್ ಬ್ರೈಡ್ ಎನ್ನುವಂಥ ರೆಡಿಮೇಡ್ ಅಂಗಡಿ ನೆನಪಾಗ್ತಾ ಇತ್ತು. ಕಾಶ್ಮೀರ ಎಂದ ತಕ್ಷಣ ನನಗೆ ಗುಲ್ಮಾರ್ಗ್ನ ಮಂಜು, ಅಲ್ಲಿಯ ಸ್ನೋ ನೆನಪಾಗ್ತಾ ಇತ್ತು, ಹಿಮ ನೆನಪಾಗ್ತಾ ಇತ್ತು. ಕಾಶ್ಮೀರ ಎಂದ ತಕ್ಷಣ ನನಗೆ ದಾಲ್ ಲೇಕ್ನಲ್ಲಿರುವಂಥ ಹೌಸ್ ಬೋಟ್ಗಳು ನೆನಪಾಗ್ತಾ ಇತ್ತು. ಕಾಶ್ಮೀರ ಅಂದ ತಕ್ಷಣ ನನಗೆ ಮುಖ್ಯಮಂತ್ರಿ ನಿವಾಸ ಗುಲಾಂ ನಬಿ ಆಜಾದ್ ಅವರನ್ನು ಹೋಗಿ ಭೇಟಿಯಾದಂಥ ಘಟನೆ ನೆನಪಾಗ್ತಾ ಇತ್ತು. ಕಾಶ್ಮೀರದ ಬಗ್ಗೆ ನನಗೆ ವಿಲಕ್ಷಣವಾದಂಥ ಆಕರ್ಷಣೆ ಇತ್ತು. ಅತ್ಯಂತ ಕ್ಲಿಷ್ಟಕರ ದಿನಗಳಲ್ಲಿ, ಅತ್ಯಂತ ಸಂದಿಗ್ಧ ವಾತಾವರಣ ಇದ್ದಾಗ ಆ ಕಾಲಘಟ್ಟದಿಂದಲೂ ನಾನು ಕಾಶ್ಮೀರಕ್ಕೆ ಹೋಗಿ ಬಂದವನು. ಒಂದು ನಂಬಿಕೆ, ಭಾಳ ದೊಡ್ಡ ನಂಬಿಕೆ ಇತ್ತು ಕಾಶ್ಮೀರದ ಬಗ್ಗೆ. ಅದು ಮೊನ್ನೆ ಹೋದ ವರ್ಷ ಏಪ್ರಿಲ್ 22ಕ್ಕೆ ಕುಸಿದು ಹೋಯ್ತು. ಏನಪ್ಪ ಅಂದರೆ, ಈ ಟೆರರಿಸ್ಟ್ಗಳೇನಿದಾರಲ್ಲ, ಪಾಕಿಸ್ತಾನಿ ಟೆರರಿಸ್ಟ್ಗಳು, ಅವರು ಯಾವುದೇ ಕಾರಣಕ್ಕೂ ಪ್ರವಾಸಿಗರನ್ನು ಹೊಡೆಯೋದಿಲ್ಲ. ಪ್ರವಾಸಿಗರು ಯಾವುದೇ ರೀತಿಯಾದಂಥ ತೊಂದರೆಯನ್ನು ಉಂಟು ಮಾಡೋದಿಲ್ಲ, ಅಪಾಯವನ್ನು ಉಂಟು ಮಾಡೋದಿಲ್ಲ. ಒಂದು 2-3 ಅಪವಾದಗಳನ್ನ ಬಿಟ್ಟರೆ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ಇತ್ತು. ಏಕೆಂದರೆ ಕಾಶ್ಮೀರದ ಜನ ಬದುಕುವುದೇ ಪ್ರವಾಸಿಗರ ಮೇಲೆ. ಅಲ್ಲಿಯ ಸೇಬು ಮಾರಾಟದಿಂದಾಗಲಿ, ಅಲ್ಲಿಯ ಕೇಸರಿನಿಂದಾಗಲಿ ಸಂಪೂರ್ಣವಾಗಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಎಲ್ರಿಗೂ ಸಾಧ್ಯವೇ ಆಗೋದಿಲ್ಲ. ವರ್ಷದಲ್ಲಿ 9 ತಿಂಗಳು ಬದುಕು ಮಾಡಲಿಕ್ಕೆ ಆಗಲಾರದಂಥ ಮಳೆ, ಹಿಮ, ಹವಾಮಾನ ವೈಪರೀತ್ಯ, ದಲ್ ಲೇಕ್ ಸಂಪೂರ್ಣ ಸ್ನೋ ಆಗಿರ್ತದೆ. ಹೇಳಿಕೊಳ್ಳುವಂಥ ಇಂಡಸ್ಟ್ರಿಗಳಂತೂ ಇಲ್ಲವೇ ಇಲ್ಲ. ರಾಜಕೀಯ ಅಸ್ಥಿರತೆ, ಭಯೋತ್ಪಾದನೆ, ನಿರಂತರವಾದಂಥ ಕಾರ್ಮೋಡ. ಅದರ ಮಧ್ಯೆ ಅಲ್ಲಿ ಬದುಕಬೇಕು ಅಂತಂದರೆ ಪ್ರವಾಸೋದ್ಯಮ ಇರಬೇಕು. ಅದರ ಮೂಲಕ ಆ ಬ್ರೋಕರೇಜ್ ಮಾಡಿಯೋ, ರೂಮ್ಗಳನ್ನು ಕೊಡಿಸಿಯೋ, ಅವರಿಗೆ ಡೂಪ್ಲಿಕೇಟ್ ಕೇಸರ್ಗಳನ್ನು ಮಾರಿಯೋ, ಹೆಂಗೋ ಮಾಡಿ ಜೀವನ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಆದ್ದರಿಂದ ಪ್ರವಾಸಿಗರಿಗೆ ತೊಂದರೆ ಕೊಡೋದಿಲ್ಲ ಅಂತ. ಆದರೆ ಅದು ಹುಸಿಯಾಗಿದ್ದು ಕಳೆದ ವರ್ಷ 2025 ಏಪ್ರಿಲ್ 22ನೇ ತಾರೀಕು, ಇದೇ ಏಪ್ರಿಲ್ 22 ಮಧ್ಯಾಹ್ನ, ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ. ಸಿನಿಮಾದಲ್ಲಿಯೂ ಕೂಡ ಇಷ್ಟು ಕ್ರೂರವಾಗಿ ಯಾರನ್ನೂ ಕೊಲ್ಲೋದಿಲ್ಲ. ಆ ರೀತಿಯದಾದಂಥ ಸನ್ನಿವೇಶ. ಯಾರೋ ಹನಿಮೂನಿಗೆ ಹೋದವರು, ಇನ್ಯಾರೋ ಮಗ 97% ಮಾಡಿದ್ದಾನೆ, ಅವನಿಗೆ ಕಾಶ್ಮೀರ ತೋರಿಸ್ಬೇಕು ಅಂತ ಕರ್ಕೊಂಡು ಹೋದವರು, ಇನ್ಯಾರೋ ಮಕ್ಕಳಿಗೆ ಫೋಟೋ ತಕ್ಕೊಂಬರೋಣ ಅಂತ ಹೋದವರು, ಅಂಥ ಹಿಂದೂಗಳನ್ನು ಹುಡುಕಿ ಕಲ್ಮಾ ಓದಿ ಅಂತ ಹೇಳಿ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡು ಹೊಡೆದು ಇಡೀ ಹಿಂದೂ ಸಮುದಾಯ ನಡುಗುವ ಹಾಗೆ ಮಾಡಿದ್ದು ಆ ಘಟನೆ, ಪಹಲ್ಗಾಮ್ ಘಟನೆ. 1 ವರ್ಷ ಆಗೋಯಿತು. ನೋಡ್ರಿ, ದಿನಗಳು ಹೆಂಗೆ ಹೋಗ್ತವೆ ಗೊತ್ತಾಗೋದಿಲ್ಲ. ನನ್ನ ಪಹಲ್ಗಾಮ್ನ ದುರಂತ ಅಂದ ತಕ್ಷಣ 2 ಸನ್ನಿವೇಶಗಳು ನೆನಪಾಗ್ತವೆ. ಒಂದು, ಈ ವಿನಯ್ ನರ್ವಾಲ್ ಅಂತೇಳಿ ಒಬ್ಬ ನೇವಲ್ ಆಫೀಸರು. ಆತ ಮದುವೆಯಾಗಿ 5 ದಿವಸ ಆಗಿತ್ತು ರೀ. ತನ್ನ ಪತ್ನಿಯನ್ನು ಕರ್ಕೊಂಡ್ಬಂದಿರ್ತೆ, ಹಿಮಾಂಶಿ ಅಂಥೇಳಿ. ಇಬ್ಬರು ಫೋಟೋ ತೆಗೆಸ್ಕೊಳಕ್ಕೆ ಬಂದವರಲ್ಲಿ ಪಹಲ್ಗಾಮ್ನಲ್ಲಿ. ಪಾಯಿಂಟ್ ಬ್ಲ್ಯಾಂಕಲ್ಲಿ ಆತನಿಗೆ ಹೊಡಿತಾರೆ. ಆತ ಅಲ್ಲಿ ಬಿದ್ದಿದ್ದಾನೆ. ಬಲಗಡೆ ಆಕೆ ಹಿಮಾಂಶಿಯ ವ್ಯಾನಿಟಿ ಬ್ಯಾಗ್ ಇದೆ. ಎಂಥ ಆಘಾತ ಆಗಿದೆ ಅಂದರೆ, ಎದುರುಗಡೆ ಗಂಡನ ಹೆಣ ಇದೆ, ಮೊನ್ನೆ ಮದುವೆ ಆಗಿದ್ದಾರೆ ಇಬ್ಬರು. ಆಕೆ ಅದರ ಎದುರುಗಡೆ ಚಕ್ಕಂಬಕ್ಕಳು ಹಾಕ್ಕೊಂಡು ಕೂತಿದ್ದಾಳೆ. ಇಂಥ ರಣಭೀಕರಕ್ಕಿಂತ ಭೀಕರವಾದಂಥ ಚಿತ್ರ ನಿಮ್ಗೆ ಎಲ್ಲೂ ಜೀವನದಲ್ಲಿ ಮನಕಲಕುವಂಥ ಚಿತ್ರ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಣ್ಣೆದುರಿಗೆ ಸಾವು ಬಂದು ನಿಂತರೆ, ಗಂಡನ ಸಾವು ಬಂದು ನಿಂತರೆ ಹೆಂಗಿರುತ್ತೆ? ನವಯೌವನದಲ್ಲಿರುವಂಥ, ತಾರುಣ್ಯದಲ್ಲಿರುವಂಥ, ಕನಸು ಕಟ್ಕೊಂಡಂಥ, ಚೈತನ್ಯದ ಚಿಲುಮೆಯಾಗಿರುವಂಥ, ದೇಶಕ್ಕಾಗಿ ಅಪ್ಪಟ ಹೋರಾಟ ಮಾಡುವಂಥ ಮನಸ್ಥಿತಿಯ ವಿನಯ್ ನರ್ವಾಲ್, ನೇವಲ್ ಆಫೀಸರು. ಆ ರೀತಿ ಯಾವುದೋ ಉಗ್ರರ ದಾಳಿಯಲ್ಲಿ ಈ ರೀತಿ ಸಾವಿಗೆ ಅನಾಯಾಸ ಹೊರಟೋಗ್ಬಿಟ್ರೆ ಹೆಂಗಿರುತ್ತೆ? ಆ ಪತ್ನಿಯ ಕಥೆ ಏನು? ಅವ್ರ ಬಗ್ಗೆ ಎಲ್ಲ ಬೆಳಿಗ್ಗೆ ಕೂತ್ಕೊಂಡು ಓದ್ತಾ ಇದ್ದೆ, ಏನು ಮಾಡ್ತಾ ಇದ್ದಾರೆ ಈಗ ಹಿಮಾಂಶಿ. ಆತ ಅವರಪ್ಪ ಹೇಳ್ತಾನೆ, ವಿನಯ್ ನರ್ವಾಲ್ ತಂದೆ ಮುಂಚೆನೂ ಆಕೆ ಕೆಲಸಕ್ಕೆ ಹೋಗ್ತಾ ಇದ್ಲು. ಇಲ್ಲಿ ಮನೆಯಲ್ಲಿ ಇದ್ದುಬಿಟ್ರೆ ಅವಳಿಗೆ ಗಂಡಂದೇ ನಿರಂತರವಾದ ನೆನಪು, ದುಃಖ ಅಂಥೇಳಿ ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದಾಳೆ ನನ್ನ ಸೊಸೆ. ನನಗೆ ನನ್ನ ಮಗನ ಸಾವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಪುತ್ರ ಶೋಕಂ ನಿರಂತರಂ ಅಂತ. ನನಗೆ ಆಶ್ಚರ್ಯ ಅನಿಸಿದ್ದು ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿಯವರ ನಡವಳಿಕೆ. ಮಂಜುನಾಥ್ ತನ್ನ ಮಗ 97% ಆಗಿದೆ ಅಂತ ಇಡೀ ಕುಟುಂಬವನ್ನು ಕಾಶ್ಮೀರಕ್ಕೆ ಕರ್ಕೊಂಡು ಹೋದಂಥ ವ್ಯಕ್ತಿ. ಹಾಗೆ ನೋಡಿದರೆ ಸ್ನೇಹಿತನ ಜೊತೆ ಒಟ್ಟಿಗೆ ಹೋಗಬೇಕಾಗಿತ್ತು. ಆದರೆ ಸ್ನೇಹಿತ ಮೊದಲು ಹೋಗಿ ವಾಪಸ್ ಬರ್ತಾರೆ, ಇವರು 1 ವಾರ ತಡಾಗಿ ಹೋಗ್ತಾರೆ. ಮಂಜುನಾಥನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿಟ್ಟು ಅದೇ ರೀತಿ ಕೊಲೆ ಮಾಡ್ತಾರೆ, ಹತ್ಯೆ ಮಾಡ್ತಾರೆ ಉಗ್ರರು. ಪಲ್ಲವಿ
ಎಷ್ಟು ಸ್ಥಿಮಿತದಿಂದ ಆವಾಗ ಇಡೀ ವಾತಾವರಣದಲ್ಲಿ ನಡ್ಕೊಂಡ್ರು ಅಂದರೆ ಈಕೆ ಗಟ್ಟಿಗಿತ್ತಿ ಅಂತ ನನಗನಿಸಿತ್ತು. ಎಲ್ಲ ಮಾಧ್ಯಮದವ್ರ ಎದುರಿಗೆ ನಡೆದಂಥ ಘಟನೆಗಳನ್ನು ಇಂಚಿಂಚೂ ಬಿಡಲಾರದೆ ಹೇಳಿದರು. ನಡೆದಂಥ ವಿದ್ಯಮಾನಗಳೆಲ್ಲವನ್ನು ಹೊರಹಾಕಿದರು. ಆದರೆ ಈಗ ಯಾವಾಗ ಗಂಟ ಹೊರಟು ಹೋಗಿ ದಿನಗಳು ಕಳೆದು ಹೋಗ್ತಾವಲ್ಲ, ಅದಾದಮೇಲೆ ಅದರ ನೋವು ಏನು ಅಂತ ಅರ್ಥ ಆಗ್ಲಿಕ್ಕೆ ಶುರುವಾಗಿರುತ್ತೆ. ಈಗ ಅವರು ಯಾರ ಜೊತೆ ಮಾತಾಡಲಿಕ್ಕೆ ಸಿದ್ಧರಿಲ್ಲ. ನಿನ್ನೆ ಮಾಧ್ಯಮದವರು ಅವ್ರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದಾಗ ದಯವಿಟ್ಟು ನಮ್ಮ ಹತ್ರ ಬರಬೇಡಿ, ಆ ವಿಷಯವನ್ನು ನಾವು ಮಾತಾಡಲಿಕ್ಕೆ ಸಿದ್ಧರಿಲ್ಲ ಅಂತ ಹೇಳ್ತಾರೆ. ನನಗೆ ಅವಾಗ ಅನಿಸಿತ್ತು ಏನಂದರೆ, ಈಗ ಆಕೆಗೆ ಆಘಾತದ ತೀವ್ರತೆ ಅರ್ಥ ಆಗೋದಿಲ್ಲ. ಸಾವಾದ ಸಂದರ್ಭದಲ್ಲಿ ಕಣ್ಣೀರು ಬರೋದಿಲ್ಲ. ಏಕೆಂದರೆ ಈ ಆಘಾತವನ್ನು ಹೇಗೆ ಎದುರಿಸೋದು ಅಂತಲೇ ಗೊತ್ತಾಗೋದಿಲ್ಲ. ನಿಮಗೆ ತೀರ ಹತ್ತಿರದವ್ರು ಹೊರಟೋದ್ರೆ ಉಳಿದವರೆಲ್ಲ ಅಳ್ತಿರ್ತಾರೆ. ಕೆಲವೊಬ್ಬರು ನಾಟಕೀಯವಾಗಿ ಅಳ್ತಾರೆ, ಕೆಲವೊಬ್ಬರು ತೋರಿಸ್ಕೊಳ್ಳಿಕ್ಕೆ ಅಳ್ತಾರೆ, ಕೆಲವರಿಗೆ ದುಃಖ ಆಗೇನೋ ಅಳ್ತಿರ್ಬೋದು. ಆದರೆ ತೀರ ಹತ್ತಿರ ಯಾರು ಇರ್ತೀವಲ್ಲ ಅವ್ರಿಗೆ ದುಃಖ ಕಣ್ಣೀರು ರೂಪದಲ್ಲಿ ಬರೋದೇ ಅಲ್ಲ, ಅದನ್ನು ಮೀರಿದಂಥ ಆಘಾತ ಆಗಿರುತ್ತೆ. ಹೀಗ ಕಣ್ಣೀರು ಹಿಂಬಾಗಿಲಿನಲ್ಲಿ ಕೂತಿರ್ತದೆ. ಯಾವಾಗ ದಿನಗಳು ಕಳೀತಾವಲ್ಲ, ನೆಂಟರಿಷ್ಟರು ಬಂದು ಹೋಗ್ತಾರೆ, ಮಾಧ್ಯಮದವರು ಮಾತಾಡಿಸಿ ಹೋಗ್ತಾರೆ, ಆಮೇಲೆ ಎಲ್ಲ ಸಂತಾಪಗಳು ಮುಗಿತಾವೆ, ಪತ್ರಿಕೆಯಲ್ಲಿ ವರದಿಗಳು ಬಂದು ಹೋಗ್ತವೆ, ಜನ ಮರೆತು ಜೀವನ ಶುರುವಾಗತ್ತೆ. ಗಂಡನಿಗೆ ಡಬ್ಬಿ ಕಟ್ಟಬೇಕು, ಆತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಲಿಕ್ಕೆ ಯಾವುದೋ ಊರು ಹೋಗಿರ್ತಾನೆ, ಯಾವುದೋ ವ್ಯವಹಾರ ನಿಂತು ಹೋಗಿರುತ್ತೆ. ಇನ್ಯಾರೋ ಗಂಡನ ಇನ್ನೂ ಬದುಕಿದಾನೆ ಅಂತ ತಿಳ್ಕೊಂಡು ಫೋನ್ ಮಾಡ್ತಾರೆ ಅವ್ರ ಮೊಬೈಲ್ಗೆ. ಇನ್ನೂ ಬದುಕಿದಾನೆ ಅಂತ ತಿಳ್ಕೊಂಡು ಫೋನ್ ಮಾಡಿರ್ತಾರೆ. ಸತ್ತೋಗಿದ್ದಾನೆ ಅಂತ ಫೋನಲ್ಲಿ ಹೇಳೋದು ಹೆಂಗೆ ಹೇಳೋದು ಸರ್? ಅಂಥ ಆಘಾತವನ್ನು ತಡೆಯಲಾಗಲಾರದೆ ಪಲ್ಲವಿ ಇವತ್ತು ಫೋನಲ್ಲಿ ನಿನ್ನೆ ಜನರ ಜೊತೆ ಮಾತಾಡು ಅಂದರೆ ಯಾರಿಗೂ ಮಾತಾಡೋದಿಲ್ಲ. ನಾನು ಯಾವ ಮಾಧ್ಯಮದವ್ರ ಜೊತೆನೂ ಮಾತಾಡೋದಿಲ್ಲ, ಯಾವ ಜನರ ಜೊತೆನೂ ಮಾತಾಡೋದಿಲ್ಲ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಅಂತ. ಅಲ್ಲಿಗೆ ಯಾವ ಮಟ್ಟಿನ ಆಘಾತವನ್ನು ಆ ಹೆಣ್ಮಗಳು ಅನುಭವಿಸ್ತಾ ಇರಬಹುದು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ನೂರಾರು ಈ ರೀತಿಯ ಉಗ್ರ ಕೃತ್ಯಗಳು ನಡೆದು ಹೋಗಿದೆ, ಒಂದೋ ಎರಡೋ ಅಲ್ಲ. ಯಾವ ಊರಲ್ಲಿ ಆಗಿಲ್ಲ ಹೇಳಿ? ಆ ಕಡೆ ಕೊಯಮತ್ತೂರಲ್ಲಾಗಿದೆ, ಮುಂಬೈನಲ್ಲಿ 26/11 ಆಗಿದೆ, ಬೆಂಗಳೂರಲ್ಲಾಗಿದೆ, ಕುಕ್ಕರ್ ಬ್ಲಾಸ್ಟ್ ಇಟ್ಕೊಂಡು ಓಡಾಡಲಿಕ್ಕಾಗಿದೆ, ಪಟ್ನಾದಲ್ಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಉಗ್ರ ಕೃತ್ಯ ಅನ್ನೋದು ದೀಪಾವಳಿ ಪಟಾಕಿ ಹಾರಿಸಿದಷ್ಟೇ ಸಹಜವಾಗಿ ನಡೆದು ಹೋಗ್ತಾ ಇದ್ದಂಥ ಕೃತ್ಯ. ಇದು ಜೀವನದ ಭಾಗ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಈ ರೀತಿ ಬರ್ತಾರೆ, ನುಸುಳುಕೋರಿದ್ದಾರೆ, ಕಾಶ್ಮೀರದ ಒಳಗಡೆ ಬರ್ತಾರೆ, ಪಾಕಿಸ್ತಾನದಿಂದ ಬರ್ತಾರೆ, ಬಂದು ಕಂಡು ಕಡೆ ಈ ರೀತಿ. ಫಸ್ಟಿಗೆ ಏನಾಗಿತ್ತು, ಕೇವಲ ಇದು ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಅಂತಾಯಿತು. ಉತ್ತರ ಭಾರತದಲ್ಲಿ ಮಾತ್ರ ಈ ರೀತಿ ನಡೀತವೆ, ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಈ ರೀತಿ ಏನಾಗೋದಿಲ್ಲ. ಲಾಜ್ಪತ್ ನಗರ್ ದಿಲ್ಲಿನಲ್ಲಾಗತ್ತೆ, ಭಾಳ ದೂರ ಅಂದರೆ ಅಲ್ಲಿವರೆಗೂ ಬರ್ತಾರೆ. ಈ ಕಡೆ ಹೋದರೆ ಪಟ್ನಾ ಕಡೆ ಮಾಡ್ತಾರೆ. ನಾವು ದಕ್ಷಿಣ ಭಾರತೀಯರು ಭಾಳ ಸೇಫ್, ನಮ್ಗೆ ಯಾರು ಬಂದು ಟಚ್ಚೇ ಮಾಡೋದಿಲ್ಲ ಅಂತ. ದಕ್ಷಿಣ ಭಾರತದ ವಿಶೇಷತೆನೇ ಅದು. ನೋಡಿ, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದರು, ಕರಾಳವಾದಂಥ ತೀರ್ಮಾನ. ಮತ್ತೆ ಚುನಾವಣೆಗೆ ನಿಂತಾಗ ಅತಿ ಹೆಚ್ಚು ಸೀಟುಗಳು ಗೆದ್ದದ್ದವಳು ಎಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ. ತುರ್ತು ಪರಿಸ್ಥಿತಿಯನ್ನು ಸಮರ್ಥನೆ ಮಾಡಿ ನಮ್ಮವರು ಓಟ್ ಹಾಕಿದ್ದಾರೆ ಎಷ್ಟೋ ಕಡೆ. ನಂಬ್ತೀರಾ ನೀವು? ಅಂದರೆ ಆ ರೀತಿಯ ಮನಸ್ಥಿತಿಯ ಜನ, ಕ್ಷಮಿಸುವಂಥ ಜನ, ಯಾವುದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಾರದ ಜನ. ಯಾಕೆಂದರೆ ನಮ್ಮ ಮೇಲೆ ಬಾಬರ್ ಬಂದು ದಾಳಿ ಮಾಡಲಿಲ್ಲ, ಅಕ್ಬರ್ ಬಂದು ದಾಳಿ ಮಾಡಲಿಲ್ಲ, ನಮ್ಮ ಮೇಲೆ ಮೊಘಲರು ಬಂದು ಏನು ಮಾಡಲಿಲ್ಲ. ಇಲ್ಲೇ ಇದ್ದಂಥ ನಿಜಾಮರು ಅವ್ರು ಆಳ್ಕೊಂಡೋದ್ರು, ನವಾಬರು ಅವ್ರು ಆಳಿದರು. ನಾವು ನೆಮ್ಮದಿಯಿಂದ ನಿರೂಪಣೆ. ಈಗ ಸ್ಥಿತಿ ಹೇಗಿದೆ ಅಂತಂದರೆ, ಎಲ್ಲಿ ಬಾಂಬ್ ದಾಳಿ ಆಗುತ್ತೋ ಗೊತ್ತಾಗಲಾರ್ದ ಕಾಂಗ್ರೆಸ್ ಅಧಿಕಾರದ ಸಂದರ್ಭದಲ್ಲಿ ಶುರುವಾಯಿತು. ಮುಂಬೈಯಿಂದ ಮುಂದೆ ಮಹಾರಾಷ್ಟ್ರದ ಒಳಗಡೆ ಬಂತು, ಕರ್ನಾಟಕದಲ್ಲಿ ಬಂತು, ಬೆಂಗಳೂರಲ್ಲಿ ಬಂತು. ಬರಲಾರದ ಊರೇ ಉಳಿಲಿಲ್ಲ. ಬಸ್ ಮೇಲೆ ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ ಅಂತ ಸ್ಟಿಕ್ಕರ್ ಅಂಟಿಸೋ ಶುರುವಾಯಿತು. ಸಹಜ ಅಂತ, ಬಾಂಬ್ ಎಲ್ಲಿ ಬೇಕಾದ್ರೂ ಇರ್ಬೋದು ಅಂತ ಸಹಜವಾಗಿ ಸರ್ಕಾರ ಈ ರೀತಿ ಸ್ಟಿಕ್ಕರ್ಗಳನ್ನು ಹಾಕುವ ಶುರುವಾಯಿತು. ಆದರೆ ಇದಕ್ಕೆ ಕಡಿವಾಣ ಹಾಕಿದ ಒಬ್ಬ ಮನುಷ್ಯನನ್ನು ನಾವು ನೆನೆಸೋದೇ ಇಲ್ಲ. ಅದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪಟ್ನಾದಲ್ಲಿದ್ದರು, ಪಹಲ್ಗಾಮ್ ದುರಂತಾದ ಸಂದರ್ಭದಲ್ಲಿ ಅಲ್ಲಿಂದ ಚುನ್ಕೆ ಮಾರುಂಗ ಅಂತ ಹೇಳಿದರು. ಇಸ್ಕಾ ಹಿಸಾಬ್ ಲೇ ಲೂಂಗ ಅಂತ ಹೇಳಿದರು. ಜೋ ತುಮ್ ಲೋಗ್ ನೆ ಪಹಲ್ಗಾಮ್ ಮೇ ಕಿಯಾ ಹೈ ಉಸ್ಕಾ ಹಿಸಾಬ್ ಹಮ್ ಲೇಂಗೆ ಅಂತ ಗುಡುಗಿದ್ರು. ಇಮ್ಮಿಡಿಯೇಟ್ ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಬಂದರು. 3 ದಿವಸದ ಭೇಟಿಗಾಗಿ ವಿದೇಶ ಪ್ರವಾಸದಲ್ಲಿದ್ದರು ಅನ್ಸತ್ತೆ ನನ್ನ ಅಂದಾಜಿಗೆ. ಅದು ನನ್ನ ಕನ್ಫ್ಯೂಷನ್ ಇದೆ, ದಯವಿಟ್ಟು ಯಾರಿಗಾರು ಗೊತ್ತಿದ್ರೆ ಕೆಳಗೆ ಕಮೆಂಟಲ್ಲಿ ಹಾಕಿ. ಬಟ್ ಸ್ಥಳದಲ್ಲಿ ಇರಲಿಲ್ಲ ನರೇಂದ್ರ ಮೋದಿ, ದಿಲ್ಲಿಯಲ್ಲಿ ಇರಲಿಲ್ಲ ಅವಾಗ. ಇಸ್ಕಾ ಹಿಸಾಬ್ ಲೇ ಲೇಂಗೆ ಹಮ್, ಏನೂ ಮಾಡಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಯಾಕೆಂದರೆ 26/11 ಆದಾಗ ಭಾರತದ ಸೈನ್ಯ ನಾವು ಪಾಕಿಸ್ತಾನದ ಮೇಲೆ ಮುಗಿಬೀಳೋಣ ಅಂದ ಸಂದರ್ಭದಲ್ಲಿ ಭಾರತ ಸರ್ಕಾರ ಬೇಡ, ಇದರಿಂದ ನಮ್ಮ ಮತ್ತು ಭಾರತದ ಮುಸಲ್ಮಾನರಿಗೆ ಬೇಸರ ಆಗತ್ತೆ,
ನಮ್ಮ ಮಧ್ಯೆ ಪಾಕಿಸ್ತಾನದ ಮಧ್ಯೆ ಯುದ್ಧ ಆದರೆ ಭಾರತದ ಮುಸಲ್ಮಾನರು ಬೇಜಾರು ಮಾಡ್ಕೋತಾರೆ. ನಮ್ಮವ್ರು ಸತ್ರೂ ಪರವಾಗಿಲ್ಲ, ನಮ್ಮವ್ರ ಮೇಲೆ ಕಂಡ ಕಡೆ ನೀವು ಅಮಾಯಕರನ್ನು ವಿ ಟಿ ಸ್ಟೇಷನಲ್ಲಿ ನಿಂತು ಸ್ಟ್ಯಾನ್ಗನ್ ಹಿಡ್ಕೊಂಡು ಸಾಯಿಸಿದ್ರು ಪರವಾಗಿಲ್ಲ, ಬಾತ್ಲಾ ಹೌಸಲ್ಲಿ ಹೊಡೆದ್ರೂ ಪರವಾಗಿಲ್ಲ, ನಡು ರಸ್ತೆಯಲ್ಲಿ ಗುಂಡು ಹಾಕಿರೋ ಪರವಾಗಿಲ್ಲ, ಏಕಕಾಲಕ್ಕೆ 8 ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿರೋ ಪರವಾಗಿಲ್ಲ. ಆದರೆ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಾರ್ದು, ಪಾಕಿಸ್ತಾನದ ಜೊತೆ ಡೈಲಾಗ್ ಮಾಡಬೇಕು, ಸಂವಾದ ಮಾಡಬೇಕು, ಅವರ ಮತ್ತು ನಮ್ಮ ಮಧ್ಯೆ ಶಾಂತಿ ಸಂಧಾನಗಳು ನಡಿಬೇಕು. ಯಾವುದಕ್ಕೆ? ಟೆರರಿಸಮ್ ಮಾಡಿದ್ದಕ್ಕೆ ಅವ್ರ ಜೊತೆ ಶಾಂತಿ ಸಂಧಾನ 26/11 ಆದಾಗ. ಆದರೆ ನರೇಂದ್ರ ಮೋದಿ ಹೇಳಿದರು, ಇದರ ಹಿಸಾಬ್ ತೊಗೋತೀನಿ, ಲೆಕ್ಕ ತೊಗೋತೀನಿ ಇದ್ರದ್ದು. ಮುಂದೆ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತಿದೆ. ಆಪರೇಷನ್ ಸಿಂಧೂರ್ ಮಾಡಿದರು. ಆಪರೇಷನ್ ಸಿಂಧೂರ್ ಮಾಡಿದ ಮೇಲೆ ದುರಂತ ನೋಡಿ ಹೇಗಿದೆ. ನಮ್ಮ ದೇಶದ ದುರಂತ ಏನು ಅಂದರೆ, ಶತ್ರು ರಾಷ್ಟ್ರದ ಜೊತೆ ಅಮೇರಿಕ ಕೈ ಜೋಡಿಸುತ್ತೆ. ಖಂಡಿಸ್ತೀನಿ ಅಂತ ಮೊದಲು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಘಟನೆ ಆದ ಮಾರನೇ ದಿವಸ. ಅದಾದಮೇಲೆ ಅವ್ರ ಜೊತೆ ಕೈ ಜೋಡಿಸಿ IMF ಸಾಲ ಕೊಡ್ತಾರೆ, ಅವ್ರಿಗೆ ಫಂಡಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಾನೇ ಯುದ್ಧ ನಿಲ್ಲಿಸಿದೆ, ಭಾರತದ ವಿಮಾನಗಳು ಎಷ್ಟು ಬಿದ್ದು ಲೆಕ್ಕ ಇಲ್ಲ, 5 ಬಿದ್ದು, 6 ಬಿದ್ದು, 8 ಬಿದ್ದು, 10 ಬಿದ್ದು, 12 ಬಿದ್ದು ಅಂತ ಡಿಫೇಮ್ ಮಾಡೋ ಕೆಲಸ ಮಾಡಲಿಕ್ಕೆ ಅಮೇರಿಕ ಶುರು ಮಾಡುತ್ತೆ. ಡೊನಾಲ್ಡ್ ಟ್ರಂಪ್ ಕ್ಷಿಪ್ರವಾಗಿ ಒಂದು ಆಪರೇಷನನ್ನು ಮಾಡಿ ಮುಗಿಸಿ, ಮುರಿದ್ಕೆ ಅನ್ನುವಂಥ ಮುರಿದ್ಕೆಯಲ್ಲಿರುವಂಥ ಜೈಷ್ ಎ ಮೊಹಮ್ಮದ್ನ ಸಂಪೂರ್ಣ ವ್ಯಾನಿಷ್ ಮಾಡಿ, ಮಧ್ಯರಾತ್ರಿ ಮಲಗಲಿಕ್ಕೆ ಆಗಲಾರದ ಸ್ಥಿತಿಗೆ ತೆಗೆದುಕೊಂಡು ಹೋಗಿ, ಶಹಬಾಜ್ ಶರೀಫ್ 3 ಗಂಟೆಗೆ ಎದ್ದು ಆಸಿಮ್ ಮುನೀರ್ಗೆ ಫೋನ್ ಮಾಡಿ ಈ ರೀತಿಯ ನಿದ್ದೆಗೆಡಿಸುವ ಕೆಲಸ ಮಾಡಿದಂಥ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಅಮೇರಿಕ. ಪಕ್ಕದಲ್ಲಿ ಆಸಿಮ್ ಮುನೀರ್ನ ತೊಡೆ ಮೇಲೆ ಕೂಡಿಸ್ಕೋತಾರೆ, ಒಂದು ತೊಡೆ ಮೇಲೆ, ಇನ್ನೊಂದು ಕಡೆ ಶಹಬಾಜ್ ಶರೀಫನ್ನು ಕೂಡಿಸ್ಕೋತಾರೆ. ಬನ್ನಿ ಟೀ ಕುಡಿಯೋಣ ಅಂತ ನರೇಂದ್ರ ಮೋದಿನ ಕರೀತಾರೆ. ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತಾರೆ. ಎಂಥ ವಿಚಿತ್ರ ನೋಡಿ ಇದು. ಈಗ ಅದೇ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಜಿಯೋಪಾಲಿಟಿಕಲ್ ವಿಷಯದಲ್ಲಿ ಅಧ್ವರ್ಯು. ಏನಕ್ಕೆ ಅಧ್ವರ್ಯು? ಯಾವ ಸೀಸ್ ಫೈರ್ ಇವತ್ತು ಮುಗಿಯಬೇಕಾಗಿತ್ತು, ಆ ಸೀಸ್ ಫೈರನ್ನು ಮುಂದೂಡಲಾಗಿದೆ. ಯಾವ ಕಾರಣಕ್ಕೆ? ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಅವರ ಮನವಿಯ ಮೇರೆಗೆ ಅನಿರ್ದಿಷ್ಟ ಕಾಲದವರೆಗೆ ನಾನು ಯುದ್ಧವನ್ನು ಮುಂದೂಡ್ತೀನಿ. ಆಸಿಮ್ ಮುನೀರ್ ಹೇಳಿದರೆ ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ ಅಂತ. ಪಾಕಿಸ್ತಾನವನ್ನು ಯಾವ ರೀತಿ ಟಿಶ್ಯೂ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್, ಅರ್ಥ ಮಾಡ್ಕೊಳ್ಳಿ. ಆದರೆ ಕಾಂಗ್ರೆಸ್ನವ್ರಿಗೆ ಏನು ಅನಿಸುತ್ತೆ, ಜಯರಾಮ್ ರಮೇಶ್ಗೆ ಏನು ಅನಿಸುತ್ತೆ ಅಂದರೆ, ನೋಡಿ ಪಾಕಿಸ್ತಾನಕ್ಕೆ ಎಂಥ ಸ್ಥಾನಮಾನ ಸಿಕ್ಬಿಡ್ತು, ಪಾಕಿಸ್ತಾನ ಹೇಳಿದ್ದಕ್ಕೋಸ್ಕರ ಇವರು ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಮುಂದೂಡಿಬಿಟ್ರು, ಸೀಸ್ ಫೈರ್ ಮುಂದೂಡಿಸ್ಬಿಟ್ರು, ದೊಡ್ಡ ಯುದ್ಧದ ಭೀತಿಯಿಂದ ಪಾರಾದ್ವಿ, ಪಾಕಿಸ್ತಾನಕ್ಕೆ ಎಷ್ಟು ದೊಡ್ಡ ಮಟ್ಟದ ಹೆಸರು ಬಂತು, ನರೇಂದ್ರ ಮೋದಿ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಇದು ನಮ್ಮ ದುರಂತ. ಪಹಲ್ಗಾಮ್ ದುರಂತದಲ್ಲಿ ಮಡಿದಂಥ ಅಮಾಯಕರ ಆತ್ಮಕ್ಕೆ ತಮ್ಮೆಲ್ಲರ ಪರವಾಗಿ ಶಾಂತಿಯನ್ನು ಕೋರ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.